ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಪ್ಲಾಸ್ಟಿಕ್ ಎಂಬ ಬ್ರಹ್ಮ ರಾಕ್ಷಸನನ್ನು ಸಂಹಾರ ಮಾಡಲು ಹರಿಚೈತನ್ಯ ಎಂಬ ಯುವಕ ಬ್ರಹ್ಮಾಸ್ತ್ರಗಳನ್ನು ತಯಾರು ಮಾಡಿದ್ದಾನೆ. ಆ ಕುರಿತು ಹರಿಚೈತನ್ಯ ಅವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಹೇಗೆ ಎನ್ನುವ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಹರಿಚೈತನ್ಯ ತಮ್ಮಿನೇಡಿ ಅಂತ ಹೇಳಿ. ನಮ್ಮದು ಸತ್ವನಿಧಿ ಪ್ರೈವೇಟ್ ಲಿಮಿಟೆಡ್ ಅಂತ ಇಂಡಸ್ಟ್ರಿ ಇದೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಸುಮಾರು 3-4 ವರ್ಷಗಳಿಂದ ನಾವು ಈ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಬಯೋಕಾಂಪೋಸ್ಟಬಲ್ ಪ್ಲಾಸ್ಟಿಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಯಾಕೆ ಇದು ಯೋಚನೆ ಬಂತು ಅಂದರೆ, ಎಲ್ಲಿ ಯಾವ ಪ್ಲೇಸ್ಗೆ ಹೋದ್ರೂ, ಯಾವ ರೋಡಿಗೆ ಹೋದ್ರೂ ನಿಮಗೆ ಪ್ಲಾಸ್ಟಿಕ್ ಕಂಡು ಬರುತ್ತೆ. ಎಷ್ಟೊಂದು ಹಸುಗಳು ಅದನ್ನು ತಿಂದು ಅವಕ್ಕೆ ತೊಂದರೆ ಆಗಿದೆ ಅಂತ ಪೇಪರಲ್ಲಿ ನೋಡ್ತಾ ಇರ್ತೀವಿ. ಬಟ್ ಅದಕ್ಕೆ ಏನು ಪ್ರತ್ಯಾಮ್ನಾಯ ಅಂದರೆ ಏನೂ ಇಲ್ಲ. ಯಾಕೆ ಅಂದರೆ ಯಾರೂ ಕೈ ಚೀಲ ತೊಗೊಂಡು ಬರ್ತಾ ಇಲ್ಲ. ಅದಕ್ಕೆ ಯೋಚನೆ ಮಾಡಿದಾಗ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಗೆ ಸುಮಾರು ಸೊಲ್ಯೂಷನ್ಸ್ಗಳೆಲ್ಲ ಬಂತು. ಜೂಟ್ ಬ್ಯಾಗ್ ಅಂತ ಹೇಳಿ, ಕಾಟನ್ ಬ್ಯಾಗ್ ಅಂತ ಹೇಳಿ, ಈ ನಾನ್ ಒನ್ ಬ್ಯಾಗ್ ಅಂತ ಒಂದು ಬರುತ್ತೆ. ಅದು ನಾನು ಪ್ಲಾಸ್ಟಿಕ್ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಯಾಕೆಂದರೆ ಬಟ್ಟೆ ಥರ ಕಾಣುತ್ತೆ, ಅದೂ ಪ್ಲಾಸ್ಟಿಕ್ಕೇ. ಪ್ಲಾಸ್ಟಿಕ್ದು ಅದು ಬೇರೆ ರೂಪ ಅಷ್ಟೇ. ಇಷ್ಟು ಎಲ್ಲ ಸಮಸ್ಯೆಗಳಲ್ಲಿ ನಮಗೆ ಒಂದು ಸೊಲ್ಯೂಷನ್ ಬೇಕಾದಾಗ ಹುಡುಕ್ತಾ ಇದ್ದಾಗ ಸುಮಾರು ಸೊಲ್ಯೂಷನ್ಸ್ ಬಂತು. ನಮಗೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಬೇಕು. ಆವಾಗ ನಾವು DRDOನ ಸೆಮಿನಾರಲ್ಲಿ ಮೀಟ್ ಆಗಿದ್ದೆ. ಆವಾಗ ಅವರು ಈ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅವ್ರು ಸೈಂಟಿಸ್ಟ್ ಹತ್ರ ನೇರವಾಗಿ ಹೋಗಿ ಮಾತಾಡಿದಾಗ ದೇ ಗೇವ್ ಅ ಸೊಲ್ಯೂಷನ್ ವಿಚ್ ಈಸ್ ಬಯೋಕಾಂಪೋಸ್ಟಬಲ್ ಪ್ಲಾಸ್ಟಿಕ್ಸ್. ಸೊ ಅವ್ರ ಹತ್ರ ನಾವು ಟೆಕ್ನಾಲಜಿ ತಗೊಂಡು ನಾವು ಮತ್ತೆ ಅದನ್ನು ನಮಗೆ ತಕ್ಕ ಹಾಗೆ ಇಂಪ್ರೂವ್ ಮಾಡಿಕೊಂಡು, ನಮಗೆ ತಕ್ಕ ಹಾಗೆ ಅದನ್ನು ಇದು ಮಾಡಿಕೊಂಡು ಮಾಡಿಫೈ ಮಾಡಿಕೊಂಡು ನಾವು ಸ್ವಲ್ಪ R&D ಎಲ್ಲ ಮಾಡಿ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ಇದು ಮಾಡಿದ್ವಿ. ಇದು ನೋಡ್ಬೋದು, ಇದು ಪ್ಲಾಸ್ಟಿಕ್ ಥರನೇ ಕಾಣುತ್ತೆ, ಪ್ಲಾಸ್ಟಿಕ್ ಥರನೇ ಫೀಲ್ ಆಗುತ್ತೆ, ಅಷ್ಟೇ ತೂಕ ಹಿಡಿಯುತ್ತೆ, ಪ್ಲಾಸ್ಟಿಕ್ ಥರನೇ, ಏನೂ ಸಮಸ್ಯೆ ಇಲ್ಲ. ಈ ಥರ ಬೇರೆ ಯಾರಾದರೂ ಬ್ರ್ಯಾಂಡಿಂಗ್ ಏನೋ ಮಾಡಬೇಕು ಅಂದರೆ ಈ ಥರ ಒಳ್ಳೆ ಬ್ರ್ಯಾಂಡಿಂಗ್ ಮಾಡ್ಕೋಬೋದು. ನೋಡಿ, ಸಸ್ಯಕ್ರಾಂತಿ ಅಂತ ಹಾಕ್ತಾರೆ, ಸಿರಿಧಾನ್ಯಗಳು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ಮಾಡ್ತಾರೆ. ಈ ಥರ ಬ್ರ್ಯಾಂಡಿಂಗ್ ಯಾರಾದರೂ ಪ್ರತಿಯೊಬ್ಬರು ಮಾಡ್ಕೋಬೋದು. ಕೆಳಗಡೆ ನೋಡಿ, ಇದರ ಪ್ಲಾಸ್ಟಿಕ್ ಫ್ರೀ ಕವರ್ ಈಸ್ ಮೇಡ್ ಬೈ ಸತ್ವನಿಧಿ ಕಾಂಪೋಸ್ಟಬಲ್ಸ್, CPCB ಲೈಸೆನ್ಸ್. ಇದು ಕಂಪಲ್ಸರಿ, ಇದು CPCB ಲೈಸೆನ್ಸ್ ಹಾಕಲೇಬೇಕು. ಎಕೋ ಫ್ರೆಂಡ್ಲಿ, ಮತ್ತು ಇದು ISO 17088 ಕಂಪ್ಲೈಂಟ್ ಅಂತ. ಅಂದರೆ ಇದೊಂದು ಟೆಸ್ಟಿಂಗ್ ಸ್ಟ್ಯಾಂಡರ್ಡ್, ಇಂಟರ್ನ್ಯಾಷನಲಿ ಆಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಇದು. ಸಿಪೆಟ್ ಅವರು ಇದನ್ನು ಕೊಡ್ತಾರೆ. ಸುಮಾರು 8 ತಿಂಗಳು ಟೆಸ್ಟಿಂಗ್ ಆಗುತ್ತೆ, 12 ತಿಂಗಳಾಗತ್ತೆ ಇದು ಟೆಸ್ಟಿಂಗ್ ರಿಪೋರ್ಟ್ ಬಗ್ಗೆ. ಸೊ ಇದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಬಟ್ ಇದೆಲ್ಲ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಸು CPCBಗೆ ಸಬ್ಮಿಟ್ ಮಾಡಿದ್ಮೇಲೆ ದೆನ್ ವಿಲ್ ಗೆಟ್ CPCB ಲೈಸೆನ್ಸ್. ಸುಮಾರು ಇಡೀ ದೇಶದಲ್ಲಿ 163 ಜನಕ್ಕೆ ಮಾತ್ರ ಈ ಲೈಸೆನ್ಸ್ ಇದೆ, ನಮಗೂ ಒಂದು ಇದೆ. ಸೊ ನಾವು ವಿ ಆರ್ ಎಲಿಜಿಬಲ್ ಟು ಮ್ಯಾನುಫ್ಯಾಕ್ಚರ್ ದಿಸ್ ಕಾಂಪೋಸ್ಟಬಲ್ ಕ್ಯಾರಿ ಬ್ಯಾಗ್ಸ್. ಸೊ ಇದರಲ್ಲಿ ಎಷ್ಟು ಅಂದರೆ ತೂಕ ನೀವು ತೋರಿಸ್ತೇನೆ. ತೂಕ ನೋಡಿ, ನಾನು ಇದರಲ್ಲಿ ಹಾಕ್ತೇನೆ. ಇದು 1620 ಸೈಜ್ ಅಂತಾರೆ. ಇದರಲ್ಲಿ ಈ ಸೈಜ್ಗೆ ನಾವು ಪ್ರಾಮಿಸ್ ಮಾಡೋದು 3 kgs. ಬಟ್ ನೋಡಿ, ನಾನು ಹಾಕ್ತೇನೆ. ದೊಡ್ಡ ದೊಡ್ಡ ಹಣ್ಣುಗಳಿದೆ. ಇದು ಸುಮಾರು 5 kg ಮೇಲ್ಪಟ್ಟಿದೆ. ಇದು ಎಷ್ಟು ಹಾಕಿದ್ರು ಏನೂ ಆಗಲ್ಲ, ಎಷ್ಟು ಅದು ಇಷ್ಟು ಸ್ಟ್ರೆಂತ್ ಇದೆ. ಏನೋ ತುಂಬ ಜನಕ್ಕೆ ಏನು ಅನಿಸುತ್ತೆ ಅಂದರೆ ಪ್ಲಾಸ್ಟಿಕ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಅಂತ ಒಂದು ಭಾವನೆ ಇರುತ್ತೆ ಕಾಂಪೋಸ್ಟಬಲ್ ಇದರಲ್ಲಿ. ಬಟ್ ಇಲ್ಲ, ನೋಡಿ, 3 kg ಇಡಿಸೋ ಬ್ಯಾಗಿಗೆ ನಾವು 5 kg ಹಾಕಿ ಎಷ್ಟು ಮಾಡಿದ್ರು ಏನೂ ಆಗಲ್ಲ. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂದರೆ,
ಈಗ ಕಾಯಿಪಲ್ಯ ಮಾರೋರಿಗೆ ಚಿಕ್ಕವ್ರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು, ಆಗದೇ ಇರ್ಬೋದು. ಬಟ್ ನಮಗೆ ರಿಕ್ವೆಸ್ಟ್ ಏನಂದರೆ ಅಟ್ಲೀಸ್ಟ್ ಯಾರು ಪರಿಸರ ಪ್ರೇಮಿಗಳಿದ್ದಾರೆ, ಯಾರು ರಾಯಚೂರಲ್ಲಿ ಒಳ್ಳೆ ಇದರಲ್ಲಿದ್ದಾರೆ, ಅವರಾದರೂ ನಾವು ನಮಗೆ ರಿಕ್ವೆಸ್ಟ್ ಏನಂದರೆ ದೇ ಶುಡ್ ಸ್ಟಾರ್ಟ್ ಯೂಸಿಂಗ್ ಇಟ್. ಯಾಕಂದರೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಯಾರಿಗೆ ಅನುಕೂಲ ಆಗುತ್ತೆ ಅವ್ರು ದೇ ಹ್ಯಾವ್ ಟು ಮೇಕ್ ದ ಶಿಫ್ಟ್. ತುಂಬ ಅಭ್ಯಾಸ ಆಗಿಬಿಟ್ಟಿದ್ದಾರೆ ಪ್ಲಾಸ್ಟಿಕ್ ಬಳಸಿ. ಸೊ ನಾವು ಹೋಗಿ ಹೇಳಿದಾಗ ಇದು ಈ ಥರ ಆಗತ್ತಾ, ಈ ಥರ ನಿಜಾನ, ಇದು ನಿಜವಾಗ್ಲೂ ಭೂಮಿಯಲ್ಲಿ ಇದಾಗತ್ತಾ ಅಂತಾರೆ. ಹೌದು, ಭೂಮಿಯಲ್ಲಿ ಬಿದ್ದ ತಕ್ಷಣ 180 ಡೇಸಲ್ಲಿ ಅದು ಕಂಪ್ಲೀಟಾಗಿ ಕಾಂಪೋಸ್ಟ್ ಆಗಿಬಿಡುತ್ತೆ, ಏನೂ ಶೇಷ ಉಳಿಯಲ್ಲ. ಅದನ್ನೇ ಟೆಸ್ಟ್ ಮಾಡಲಿಕ್ಕೆ ಸಿಬ್ಬೆಟ್ ಅವರು 8 ತಿಂಗಳು ತೊಗೊಂಡಿದ್ದಾರೆ. ಸೊ ಯು ಕ್ಯಾನ್ ಆಲ್ವೇಸ್ ಸೇ ದಟ್ ದಿಸ್ ಕಾಂಪೋಸ್ಟ್ ಕಂಪ್ಲೀಟ್ಲಿ. ಬಟ್ ಏನಂದರೆ ಈಗ ನಮಗೆ ಬೇಕಾಗಿರೋದು ಪ್ರೋತ್ಸಾಹನ. ಇದರ ಪೇಪರಲ್ಲಿ ನೋಡಿದ ಹಾಗೆ ಸುಮಾರು ವರ್ಷಗಳಿಂದ ಇರೋ ಪ್ಲಾಸ್ಟಿಕ್ ವೇಸ್ಟ್ನ ಈಗ ತೆಗಿತಾ ಇದ್ದಾರೆ ನಗರಸಭೆದವರು. ತುಂಬ ಖುಷಿ ಆಗ್ತಾ ಇದೆ. ಕಂದಕದಲ್ಲಿ ಅದು ಯಾವಾಗಿಂದನೋ ಅಲ್ಲೇ ಬಿದ್ದಿದೆ. ಸುಮಾರು ಎಷ್ಟು ವರ್ಷಗಳಾಯಿತೋ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ತೆಗೆಯೋದು ಒಳ್ಳೆಯ ವಿಷಯ, ಖುಷಿ ಆಯಿತು. ಬಟ್ ಈಗ ಅಟ್ಲೀಸ್ಟ್ ಈಗಿಂದ ಏನಿದೆ, ಅಟ್ಲೀಸ್ಟ್ ಕಾಂಪೋಸ್ಟಬಲ್ ಬ್ಯಾಗ್ಸ್ ಬಳಸೋದ್ರಿಂದ ಆ ಸಮಸ್ಯೆ ಬರೋದು ಇಲ್ಲ. ಫ್ಯೂಚರ್ ಜನ್ರೇಷನ್ಸ್ಗೆ ಆ ಸಮಸ್ಯೆ ಬರಲ್ಲ. ಅದೆಲ್ಲಾರ್ದೆ ಇನ್ನೊಂದು ವಿಷಯ ಏನು ಅಂದರೆ, ಅಗ್ರಿಕಲ್ಚರ್ ಕಾಲೇಜ್ ಅವ್ರದ್ದು ಒಂದು ರಿಪೋರ್ಟ್ ಒಂದು ಬಂದಿದೆ. ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬಳಸಿ ಹೆಚ್ಚಾದಾಗ ಈ ಫುಡ್ ಉತ್ಪಾದನೆಗೂ ಅದು ಎಫೆಕ್ಟ್ ಆಗ್ತಾ ಇದೆ. ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಲಿ, ಬೇರೆ ಬೇರೆ ಕ್ರಾಪ್ಸಲ್ಲಿ ಅದು ಈಲ್ಡ್ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಆಫ್ ಪ್ಲಾಸ್ಟಿಕ್ ಯೂಸೇಜ್. ಸೊ ಅದೂ ಸಮಸ್ಯೆ ಬರಲ್ಲ ಈ ಸೊಲ್ಯೂಷನಿಂದ. ಯಾಕೆಂದರೆ ಇದು ಭೂಮಿಯಲ್ಲಿ ಬಿದ್ದ 180 ದಿನಗಳಲ್ಲಿ ಪೂರ್ತಿಯಾಗಿ ಕಾಂಪೋಸ್ಟ್ ಆಗಿಬಿಡುತ್ತೆ, ಭೂಮಿಯಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ ಇದನ್ನು. ಸೊ ಇದು ಗಾರ್ಬೇಜ್ ಬ್ಯಾಗ್ ಮಾಡಿದ್ದೀವಿ. CBCB ಲೈಸೆನ್ಸ್ ನಂಬರ್ ಖಚಿತವಾಗ್ಲೂ ಹಾಕಲೇಬೇಕು. ಇದು ರೂಲ್ ಪ್ರಕಾರ ಎಲ್ಲಿದೆ, ಎಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇದು ಕಂಪಲ್ಸರಿ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್, QR ಕೋಡ್, ಇದು QR ಕೋಡ್ ಸ್ಕ್ಯಾನ್ ಮಾಡಿದರೆ ನಮ್ಮ CPCB ಲೈಸೆನ್ಸ್ಗೆ ಅದು ತೊಗೊಂಡು. ಇದು ಗಾರ್ಬೇಜ್ ಬ್ಯಾಗ್ ಬೇರೆ ಬೇರೆ ಥರದ ಸೈಜು, ಬೇರೆ ಬೇರೆ ಥರದ ತೂಕ ಹಿಡಿಸುವ ಹಾಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಪೌರ ಕಾರ್ಮಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ ರಾಯಚೂರು ನಗರಸಭೆಗೆ. ಈಗ ಗಾರ್ಬೇಜ್ ಬ್ಯಾಗಲ್ಲಿ ಡೈರೆಕ್ಟಾಗಿ ಇದರಲ್ಲಿ ಕಸ ಹಾಕಿ ಅದರಿಂದ ಅವರು ಓಪನ್ನಿಂದ ಇದು ಮಾಡೋದಕ್ಕಿಂತ ಈ ಥರ ಎಲ್ಲರೂ ಒಂದು ಗಾರ್ಬೇಜ್ ಬ್ಯಾಗ್ ಬಳಸೋದ್ರೆ ಈ ಥರ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಷ್ಟು ಮಾಡಿಬಿಟ್ಟು ಇದರಲ್ಲಿ ಎಂಥ ಕಸ ಆದರೂ ಹಾಕಿ ಎಲ್ಲ ಆದಮೇಲೆ ಇದನ್ನು ನೀಟಾಗಿ ತೆಗೆದು ಈ ಥರ ಒಂದು ಕಟ್ಬಿಟ್ರೆ ಇದನ್ನು ತೆಗೆದು ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ, ಈಸಿ ಆಗುತ್ತೆ, ಕ್ಲೀನಾಗಿರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅನ್ನು ತಡೆಯಲು ಪ್ರತಿಯೊಬ್ಬರೂ ಈ ಆಯುಧಗಳನ್ನು ಖರೀದಿಸಿ ಬಳಸಲು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಕಳಕಳಿಯ ಮನವಿ. ಕ್ಯಾಮರಾಮ್ಯಾನ್ ಮಲ್ಲಿಕಾರ್ಜುನ್ ಸ್ವಾಮಿ, ರಾಯಚೂರು. ಸವಾಲನ್ನು ಎದುರಿಸಲು ನಾಗರಿಕರನ್ನು ಬಡಿದೆಬ್ಬಿಸುವ ಕಳಕಳಿಯೊಂದಿಗೆ ಹೆಚ್ಚು ಜನರಿಗೆ ಈ ವಿಡಿಯೋ ತಲುಪಿಸುವ ಕೆಲಸದೊಂದಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಂದು ವಿನಂತಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.